ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಿಷಿ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಪ್ರತಿಯೊಂದರ ಬಗ್ಗೆನೂ ಕಮೆಂಟ್ ಮಾಡುತ್ತಾರೆ ಎಂಬುದು. ರಿಷಿ ಅವರೇ, ಈಗ ನೋಡಿ, ನಿಮಗೆ ಸಂಬಂಧವೇ ಇರೋದಿಲ್ಲ, ಅದ್ರ ಬಗ್ಗೆ ಟ್ವೀಟ್ ಮಾಡ್ತೀರಾ, ಪ್ರತಿ ರಾತ್ರಿ ಟ್ವೀಟ್ ಮಾಡ್ತೀರಾ. ಈಗ ಬಿಹಾರದಲ್ಲಿ ಮಧ್ಯಾಹ್ನ ನಿಷೇಧ ಮಾಡಿದ್ರೆ ನೀವು ಹೇಳ್ತೀರಾ ಬಿಹಾರಕ್ಕೆ ನಾನು ಹೋಗಲ್ಲ. ನೋಡಿ, ಇದು ನನ್ನ ಒಂದು ಯೋಚನೆ ಅಷ್ಟೇ. ಪ್ರಾಹಿಬಿಷನ್ ಪ್ರಪಂಚದಲ್ಲಿ ಎಲ್ಲ ಕಡೆ ಫೇಲ್ ಆಗಿದೆ. ಪ್ರಾಹಿಬಿಷನ್ ಇಂದ ಬಂದ್ ಮಾಡೋದ್ರಿಂದ ನೀವು ಯಾವ್ದನ್ನ ಬೇಡ ಅಂತ ಹೇಳ್ತಿರೋ ಅದರಿಂದ ಏನಾಗುತ್ತೆ, ಅಂಡರ್ ವರ್ಲ್ಡ್ ಬೆಳೆಯುತ್ತೆ. ಪೊಲೀಸರು ಅದನ್ನ ಚೆನ್ನಾಗಿ ಬಳಸ್ಕೋತಾರೆ. ಕೆಟ್ಟದಾಗಿರುವಂತ ಮದ್ಯ ತಯಾರಾಗುತ್ತೆ, ನಶೆ ಬರ್ಸೋ ವಸ್ತುಗಳು ಹೆಚ್ಚಾಗುತ್ತೆ. ನೋಡಿ, ಜನ ಯಾರ್ಯಾರು ನಶೆಯಲ್ಲಿರ್ಬೇಕೋ ಇದನ್ನೆಲ್ಲ ಮಾಡ್ತಾರೋ ಅವ್ರು ಮಾಡೇ ಮಾಡ್ತಾರೆ. ಅದು ಇಲ್ಲಿಗಲಿ ಮಾಡ್ತಾರೆ. ಸತ್ಯ ಏನು ಅಂತಂದ್ರೆ, ಎಷ್ಟು ಜನ ಪಾಲಿಟಿಷಿಯನ್ಸ್ ಇದ್ದಾರೆ, ಪೊಲೀಸ್ನವ್ರಿದ್ದಾರೆ, ಕೆಟ್ಟ ವ್ಯಕ್ತಿಗಳಿದ್ದಾರೆ, ಅವ್ರಿಗೆ ಲಾಭ ಆಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ, ಜನರಲ್ಲಿ ಬೀಳ್ತಾರೆ, ಅವ್ರು ಸಾಯ್ತಾರೆ. ನಾನು ಅದನ್ನು ಹೇಳಕ್ಕೆ ಅಂತ ಹೊರಟಿದ್ದು. ಆದ್ರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೇಳ್ತಾರೆ ಇವರು ಬಿಹಾರಕ್ಕೆ ಬರೋದಿಲ್ವಂತೆ, ಏನೋ ಪ್ರತಿ ದಿವಸ ಇವ್ರು ಇಲ್ಲಿಗೆ ಬರೋ ಹಾಗೆ ಅಂತ. ಯಾವುದೇ ವಸ್ತು ಆಗಿರ್ಲಿ, ನೀವು ಕಂಪಲ್ಷನ್ ಅಲ್ಲಿ ಇದನ್ನ ಮಾಡಬೇಡ ಅಂತಂದ್ರೆ, ಮನುಷ್ಯನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಅವ್ರ ನೇಚರ್ ಹೇಗಿರುತ್ತೆ ಅಂದ್ರೆ ಅದನ್ನ ಟ್ರೈ ಮಾಡಬೇಕು ಅಂತ. ಲೆಟ್ ದ ಡಿಸಿಷನ್ಸ್ ಬಿ ದೇರ್. ವಿ ಆರ್ ಆಲ್ ಲಿಟರೇಟ್ ನೇಷನ್ ನಾವು. 2000 ವರ್ಷಗಳಿಂದ. ಬಿಡಿ, ನಿಮ್ಗೆ ಕುಡಿತದ ಬಗ್ಗೆ ಮದ್ಯದ ಬಗ್ಗೆ ಒಂದಷ್ಟು ಮೋಹ ಇದೆ, ಅದಕ್ಕೆ ಬರದ್ರಿ ಅಂತ ನಾನು ಒಪ್ಕೋತೀನಿ, ಆಯ್ತು ಬಿಡಿ. ಆದ್ರೆ ಆಸಾರಾಮ್, ಬಾಪು, ರಾಧೇಮಾ, ನೀವ್ ಯಾರನ್ನೂ ಬಿಡೋದೇ ಇಲ್ವಲ್ಲ. ನಾನು ಏನ್ ತಪ್ಪು ಹೇಳಿದೆ ಅಂತ ನಾನು ಯಾವಾಗ್ಲೂ ಹೇಳೋದಂತಂದ್ರೆ, ನಿಮ್ಮ ಇನ್ಸೆಕ್ಯೂರಿಟೀಸ್ ಅನ್ನೋದು ಏನಿರುತ್ತೆ, ವ್ಯಕ್ತಿಗಳು ಇನ್ನು ಸ್ವಲ್ಪ ಇಂಟೆಲಿಜೆಂಟ್ ಆದ್ರೆ ಅವರು ನಿಮ್ಮ ಇನ್ಸೆಕ್ಯೂರಿಟೀಸ್ ನ ಲಾಭ ಪಡ್ಕೋತಾರೆ. ಯಾಕಂದ್ರೆ ನೀವು ಅವ್ರನ್ನ ನಂಬ್ತೀರಾ, ಅದನ್ನ ಅವರು ಬಳಸ್ಕೋತಾರೆ. ನೀವು ರಾಧೇಮಾ ಪಿಕ್ಚರ್ ಅನ್ನ ಹಾಕಿ ಕನ್ನಡಕ ಇಲ್ದೆ ಈಕೆ ನೋಡೋದಕ್ಕೆ ಬಪ್ಪಿ ಲಹರಿ ತರ ಕಾಣ್ತಾರೆ ಅಂತ ಹೇಳ್ತೀರಾ. ಯಾರ ಮನ್ಸಿಗೂ ಬೇಜಾರು ಮಾಡ್ಕೋಬೇಡಿ. ನಾನು ಯಾರ ಮನ್ಸಿಗೂ ನೋವು ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಹೇಳಕ್ ಹೊರಟಿದ್ದೇನು ಅಂದ್ರೆ, ಅಲ್ಲ ಇವ್ರು ಯಾವ ತರ ಗುರುಗಳು, ಯಾವ ತರ ಇವರು ಅಂತ. ಮೈ ಮೇಲೆ ತುಂಬಾ ಚಿನ್ನ ಇದೆ, ಅದಕ್ಕೆ ನನ್ಗನ್ಸಿದ್ದವರು ಬಪ್ಪಿಲೇರಿ ತಂಗಿ ಇರ್ಬೇಕು ಅಂತ. ನೋಡಿ, ಈಗ ಅವರ ಫಾಲೋಯಿಂಗ್ ಏನಿರುತ್ತೆ, ಅವ್ರನ್ನ ಯಾರು ನಂಬ್ತಾ ಇರ್ತಾರೆ. ನನಗೆ ಅವ್ರ ಮೇಲೆ ಯಾವುದೇ ರೀತಿಯಾದ ಪರ್ಸನಲ್ ಅಜೆಂಡಾ ಇಲ್ಲ, ಹೇಳ್ತೀನಿ. ಆದ್ರೆ ಯೋಚನೆ ಮಾಡೋ ವಿಚಾರ ಅಂದ್ರೆ, ಕೆಲವರು ಇಂಥ ಜನರ ಲಾಭ ಪಡ್ಕೋತಾರೆ, ಗೊತ್ತಿಲ್ದಂಗೆ ಪಡ್ಕೋತಾರೆ. ನಿಮ್ಮ ವೀಕ್ನೆಸಸ್ನ ಅವರು ಎಷ್ಟು ಇಂಟೆಲಿಜೆಂಟ್ ಅಂತಂದ್ರೆ ಅವ್ರ ಕೆಲಸನ ಅವರು ಮುಂದುವರಿಸ್ತಾ ಇರ್ತಾರೆ ನಿರಂತರವಾಗಿ. ನೀವು ಬಾಬಾ ರಾಮ್ ರಹೀಂ ಬಗ್ಗೆ ಕೂಡ ಮಾತಾಡಿದ್ರಿ. ನಾನ್ ಇವರ ಪಾತ್ರ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ನನ್ನ ಮೇಲೆ ಕೇಸ್ ಹಾಕಿ ನೋಡೋಣ ಅಂತ. ನನಗೆ ನೆನಪಾಗ್ತಿಲ್ಲ. ಒಂದ್ಸಲ ಭೇಟಿಯಾಗಿದ್ವಿ, ತುಂಬಾ ಚೆನ್ನಾಗಿತ್ತು, ಒಳ್ಳೆ ವ್ಯಕ್ತಿ ಅವರು. ಬಟ್ ನಾನು ಏನಾದ್ರೂ ರೋಲ್ ಮಾಡ್ಬೇಕು ಅಂತಿದ್ರೆ, ನನಗೇನಾದ್ರೂ ಆ ಒಂದು ರೋಲ್ ಮಾಡೋ ಅವಕಾಶ ಸಿಕ್ಕಿದ್ರೆ, ರೋಲ್ ಮಾಡೋದಕ್ಕೆ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ಹೋಗೋದಲ್ವಾ. ಇವರನ್ನ ಅನುಕರಣೆ ಮಾಡಿದ್ದಕ್ಕೇನೆ ಕೀಕು ಶಾರದಾ ಮೇಲೆ ಕೇಸ್ ಆಗಿದ್ದು. ಇದನ್ನ ನೋಡಿ. ಓಕೆ. ಮತ್ತೆ ನಿಮ್ಮ ಟ್ವೀಟ್ ನಿಮ್ಗೆ ನೆನಪಿಲ್ಲ, ಬಹುಶಃ ನೀವು ರಾತ್ರಿ ಟ್ವೀಟ್ ಮಾಡಿರ್ಬೇಕು. ಏನು? ನೀವು ಹೇಳಿದ್ರಿ ನಾನಿಂತ ಪಾತ್ರ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿ ನೋಡೋಣ ಅಂತ. ಅಲ್ಲ, ಇದ್ರಲ್ಲಿ ತಪ್ಪೇನಿದೆ? ನಾನು ಕಲಾವಿದನಿಗೆ ಇನ್ಸ್ಪಿರೇಷನ್ ಅನ್ನೋದು ಸೊಸೈಟಿಯಿಂದ ಬರುತ್ತೆ ತಾನೆ. ಜನರಿಂದ ಇನ್ಸ್ಪಿರೇಷನ್ ತಗೋತೀನಿ ಏನಾದ್ರೂ ಮಾಡ್ಬೇಕು ಅಂದ್ರೆ. ಈಗ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಏನ್ ತಪ್ಪು? ತುಂಬಾ ದೊಡ್ಡ ಕಾಂಟ್ರವರ್ಸಿ ಯಾವಾಗ ಆಗಿತ್ತು ಅಂತಂದ್ರೆ, ನೀವು ಗಾಂಧಿ ಕುಟುಂಬದ ಹೆಸರಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿ ಹೇಳಿದ್ರಿ. ರಾಜೀವ್ ಗಾಂಧಿ ಹೆಸರಲ್ಲಿ, ಸೋನಿಯಾ ಗಾಂಧಿ ಹೆಸರಲ್ಲಿ, ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಬಿಲ್ಡಿಂಗ್ಸ್ ಇದೆ, ರೋಡ್ಸ್ ಇದೆ, ಹೋಟೆಲ್ಸ್ ಇದೆ, ಏರ್ಪೋರ್ಟ್ಸ್ ಇದೆ, ಈ ಎಲ್ಲ ಹೆಸರನ್ನ ಬದಲಾಯಿಸಬೇಕು ಅಂತ. ಮೊದಲು ಒಂದು ವಿಚಾರನ ಸ್ಪಷ್ಟ ಮಾಡ್ಬಿಡ್ತೀನಿ. ನನಗೆ ಯಾವುದೇ ರೀತಿ ಆಸ್ಪಿರೇಷನ್ ಇಲ್ಲ ರಾಜಕಾರಣಿ ಆಗ್ಬೇಕು ಅಂತ. ಇಲ್ಲ ಅಂದ್ರೆ ನಾನು ಹೇಳಿದ್ದು ಏನಕ್ಕೆ ಹೇಳಿದ್ದು ಅಂತಂದ್ರೆ, ರೂಲಿಂಗ್ ಪಾರ್ಟಿನ ಪ್ಲೀಸ್ ಮಾಡೋದಕ್ಕಲ್ಲ. ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ, ಬಿಜೆಪಿಯವ್ರನ್ನ ಖುಷಿ ಪಡಿಸೋದಕ್ಕೆ ನೀವು ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ನೋಡಿ, ನಾನು ಯಾವತ್ತೂ ಹೇಳಿಲ್ಲ ನಾನು ಯಾವುದೇ ಒಂದು ಪಾರ್ಟಿಯ ಅಗೇನ್ಸ್ಟ್ ಆಗಿದ್ದೀನಿ ಅಂತ. ನಾನು ಹೇಳಿದ್ದು ಅದನ್ನ ಚೆನ್ನಾಗಿ ಯೋಚಿಸಿ ಆಮೇಲೆ ಕಮೆಂಟ್ ಮಾಡಿದ್ದು. ಅಲ್ಲ, ಏನ್ ಅವಶ್ಯಕತೆ ಇದೆ? ಪ್ರತಿಯೊಂದು ಸಿಟಿನಲ್ಲೂ, ಭಾರತದ ಪ್ರತಿಯೊಂದು ಸಿಟಿನಲ್ಲೂ ಯಾವ ಸಂಪತ್ತಿದೆ, ನ್ಯಾಷನಲ್ ಅಸೆಟ್ ಅಂತ ಏನಿದೆ, ಅದರ ಹೆಸರನ್ನ ಅವರ ಫ್ಯಾಮಿಲಿಯಿಂದನೇ ಇಡ್ಬೇಕಾ? ಅಲ್ಲ, ನಮ್ಮ ದೇಶದ ಜನರಲ್ಲಿ ನಿಜವಾದ ನಗರಗಳನ್ನ ಕಟ್ಟದಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಲ್ವಾ? ದೇಶನ ಆಳ್ದವ್ರಿಲ್ವಾ? ನೋಡಿ, ಎಲ್ಲ ಮಾತುಗಳನ್ನ, ನಾನು ಈ ಮಾತುಗಳನ್ನ ಯಾರನ್ನ ಇಂಪ್ರೆಸ್ ಮಾಡೋದಕ್ಕೆ, ಅಥವಾ ಪದ್ಮಶ್ರೀ ಅವಾರ್ಡ್ ತಗೊಳ್ಳೋದಕ್ಕೆ, ಇಲ್ಲ ರಾಜ್ಯಸಭೆಯಲ್ಲಿ ಮೆಂಬರ್ಶಿಪ್ ತಗೊಳ್ಳೋದಕ್ಕೆ, ಇಲ್ಲ ಪೊಲಿಟಿಷಿಯನ್ ಆಗೋದಕ್ಕೆ ಮಾತಾಡ್ಲಿಲ್ಲ. ಒಬ್ಬ ನಾಗರಿಕ, ನಾನು ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ನಾನು ಒಂದು ಪ್ರಶ್ನೆ ಹಾಕ್ದೆ, ಸತ್ಯನ ಕೇಳ್ದೆ. ನನಗೆ ನಿಜವಾಗ್ಲೂ ಗೌರವ ಇದೆ ನೆಹರು ಮತ್ತೆ ಗಾಂಧಿ ಫ್ಯಾಮಿಲಿ ಅವ್ರ ಬಗ್ಗೆ. ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು
ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಇವರೆಲ್ಲ ನಮ್ಮ ದೇಶದ ಒಳ್ಳೊಳ್ಳೆ ಲೀಡರ್ಗಳು. ನಾನು ಅವ್ರಿಗೆ ಬಹಳಷ್ಟು ಗೌರವ ಕೊಡ್ತೀನಿ. ಕಪೂರ್ ಪರಿವಾರ ಯಾವತ್ತೂ ಕಾಂಗ್ರೆಸ್ ಪರವಾಗೇ ಇದೆ. ಬಟ್ ನನ್ನ ಪಾಯಿಂಟ್ ಏನು ಅಂತಂದ್ರೆ, ಅವರ ಒಂದು ಪಾರ್ಟಿ ಏನಿದೆ, ಪಾರ್ಟಿ ಅವ್ರನ್ನ ಖುಷಿ ಪಡಿಸೋದಕ್ಕೆ ಸೈಕೋಫ್ಯಾಂಟ್ ನ ಪ್ರತಿ ವಸ್ತು ಮೇಲೂ ಅವ್ರ ಹೆಸರೇ ಇಡಬೇಕು ಅಂತಾನ? ರಿಷಿಜಿ ಅವ್ರು ಒಂದ್ ನಿಮಿಷ, ನನಗೆ ಗೊತ್ತಾಗ್ಬೇಕು. ಈ 2009ರಲ್ಲಿ ಮುಂಬೈಯಲ್ಲಿ ಬ್ಯಾಂಡ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಂತ ಒಂದು ಬ್ರಿಡ್ಜ್ ಮಾಡಲಾಯ್ತು. ಬ್ಯಾಂಡ್ರಾ ವರ್ಲಿ ಲಿಂಕ್ ಬ್ರಿಡ್ಜ್ ಆಯ್ತು. 2009ನಲ್ಲಿ ಒಂದು ಕಮಿಷನ್ ಬಂತು. ಹಾಗೆ ರಾಜೀವ್ ಗಾಂಧಿ ಅವರ ಸಾವು ಯಾವಾಗಾಗಿತ್ತು? 91ನಲ್ಲಿ ಅಲ್ವಾ? 91 ಅಲ್ಲ, 2009ನಲ್ಲಿ ನೀವು ಅದಕ್ಕೆ ಅವ್ರ ಹೆಸರನ್ನ ಇಟ್ಬಿಟ್ರೆ, ಆ ಬ್ರಿಡ್ಜ್ ನ ಹೆಸರು JRD ಟಾಟಾ ಅವ್ರ ಹೆಸರಲ್ಲಿ ಯಾಕಿಲ್ಲ? JRD ಟಾಟಾ ಅವ್ರದ್ದು ಎಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ದೇಶಕ್ಕೆ. ನಮ್ಮಲ್ಲಿ ಇನ್ನೊಂದಷ್ಟು ಪೊಲಿಟಿಷಿಯನ್ಸ್ ಇದ್ದಾರೆ, ಒಂದಷ್ಟು ನಾಗರಿಕರಿದ್ದಾರೆ, ಅವರಿಂದನೂ ದೇಶಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ಸ್ ಆಗಿದೆ. ಅವ್ರ ಹೆಸರನ್ನ ಇಡಿ, ಜನ ಅವ್ರನ್ನು ನೆನೆಸ್ಕೊಳ್ಳಿ. ಡೆಲ್ಲಿ ನಗರದಲ್ಲಿ ಇಟ್ ಸೆಲ್ಫ್ ನನಗೆ ಒಬ್ರು ಟ್ವೀಟ್ ಮಾಡಿದ್ರು, ನನಗೆ ಫೋಟೋ ಕೂಡ ಕಳಿಸಿದ್ರು. ನನ್ನ ಫೋನಲ್ಲಿ ಆ ಫೋಟೋ ಇನ್ನೂ ಇದೆ. 64 ಪ್ಲೇಸಸ್ ನ್ಯಾಷನಲ್ ಅಸೆಟ್ ಡೆಲ್ಲಿ ಸಿಟಿನಲ್ಲಿ, ವಿಚ್ ಇಸ್ ನೋನ್ ಬೈ ದರ್ ನೇಮ್. ಅಲ್ಲ, ಒಂದು ಸಾಕಲ್ವಾ ನೆನ್ಪಿಟ್ಕೊಳ್ಳೋದಕ್ಕೆ? ಪ್ರತಿ ಸ್ಟೇಡಿಯಂ, ಪ್ರತಿ ಏರ್ಪೋರ್ಟ್, ಪ್ರತಿ ಜಾಗ ಎಲ್ಲ ಕಡೆ ಅವರೇ ಇರ್ಬೇಕಾ? ರಿಷಿ ಅವರೇ, ಕಾಂಗ್ರೆಸ್ ನಾನು ಯಾರನ್ನು ವಿರೋಧ ಮಾಡ್ಲಿಲ್ಲ. ನಾನು ಈ ಪ್ರಶ್ನೆನ ಎತ್ತಿದ್ದು ಯಾಕೆ ಅಂತಂದ್ರೆ, ಈಗ ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಇದನ್ನ ನೋಡಿದಂತವ್ರು ತುಂಬಾ ಕಾನ್ಶಿಯಸ್ ಆಗ್ಬೋದು, ಇವ್ರ ಹೆಸರಲ್ಲಿ ತುಂಬಾ ಆಗಿದೆ ಅಂತ. ರಿಷಿ ಅವರೇ, ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಎಲ್ಲ ಹೆಸರುಗಳನ್ನ ಚುನಾಯಿತ ಸರ್ಕಾರಗಳು ಇಟ್ಕೊಂಡಿವೆ, ನೀವ್ ಯಾರು? ನೋಡಿ, ಅವ್ರು ನಾನು ಈ ದೇಶದ ನಾಗರಿಕ, ನನಗೆ ಹಕ್ಕಿದೆ, ನಾನು ಈ ಪ್ರಶ್ನೆನ ಎತ್ತಬಹುದು. ಯಾಕೆ ಆಗಲ್ವಾ? ನನಗೆ ಈ ವಿಚಾರವಾಗಿ ಯಾವುದೇ ಭಯ ಇಲ್ಲ. ಇದನ್ನ ನಾನು ಹೇಳಿದ್ದೀನಿ ಅಂತಂದ್ರೆ ಯೋಚನೆ ಮಾಡ್ಬಿಟ್ಟೆ ಹೇಳಿದ್ದೀನಿ. ಅಲ್ಲ, ನೀವೇ ನಿಜ ಹೇಳಿ, ಪ್ರತಿಯೊಂದು ಜಾಗನೂ ಎಲ್ಲವನ್ನೂ ಅವ್ರ ಹೆಸರಲ್ಲೇ ತಿಳ್ಕೋಬೇಕಾ? ಐ ಡೋಂಟ್ ನೋ, ನಾನು ಸರಿ ಹೇಳ್ತಾ ಇದ್ದೀನ ಅಥವಾ ತಪ್ಪು ಹೇಳ್ತಾ ಇದ್ದೀನ ಗೊತ್ತಿಲ್ಲ. ಐ ಡೋಂಟ್ ನೋ. ಥ್ಯಾಂಕ್ ಯು. ನಾನು ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು ಅದನ್ನ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನವರು ನಿಮ್ಮನ್ನ ಕೇಳಿದ್ರು, ನಿಮ್ಮ ಮನೆ ಹೊರಗೆ ಪ್ರೊಟೆಸ್ಟ್ ಮಾಡಿದ್ರು, ಮತ್ತೆ ಕಲ್ಲನ್ನ ಕೂಡ ಹೊಡೆದಿದ್ರು. ನನ್ ಮನೆ ಮುಂದೆ ಕಲ್ಲುಗಳು ಬಿದ್ದಿತ್ತು. ಅವ್ರು ಕೇಳ್ತಾ ಇದಾರೆ, ರಿಷಿ ಕಪೂರ್ ಯಾರು? ಕರೆಕ್ಟ್ ಮಾತಿದ್ದು, ಸರಿಯಾಗಿ ಹೇಳಿದ್ದಾರೆ. ಎರಡನೇ ದಿನನೇ ಅವ್ರ ಮಾತು ನಿಂತೋಯ್ತು. ಅವ್ರ ಮಾತೆ ನಿಂತೋಯ್ತು. ಏನ್ ಹೇಳ್ತಾರೆ ಇದಕ್ಕೆ? ಹೇಳ್ತಾ ಇರೋದು, ನೀವು ಆಡಳಿತ ಪಕ್ಷವಾದ ಬಿಜೆಪಿ ಅವರನ್ನ ಖುಷಿ ಪಡಿಸೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀರಾ. ಅಲ್ಲ, ನನಗೆ ಏನ್ ಸಿಗುತ್ತೆ ಅಂತ? ನಾನು ನನ್ನ ರೀತಿಲಿ ಖುಷಿಯಾಗಿದ್ದೀನಿ. ನನ್ನ ರೀತಿಯಲ್ಲಿ ನಾನೇ ರಾಜ. ನಾನೊಬ್ಬ ಕಲಾವಿದ. ನಾನು ಸಿನಿಮಾ ನಾಯಕ, ರಾಜಕೀಯ ನಾಯಕ ಅಲ್ಲ, ಈಗ್ಲೂ ನಾಯಕನೇ, ಕಲಾವಿದ. ನಾನು ನಾಯಕ ಆಗೋದಿಕ್ ಇಷ್ಟ ಇಲ್ಲ ಅಂತಂದ್ರೆ, ಮೋದಿ ಅವರು ಲಂಡನ್ ನಲ್ಲಿ ಭಾಷಣ ಮಾಡ್ಬೇಕಾದ್ರೆ ಅದನ್ನ ನೀವು ಹೊಗಳ್ತೀರಾ. ನನ್ ಪ್ರಕಾರ ಮೋದಿ ಅವ್ರು ಏನ್ ಹೇಳ್ತಾರೆ ಅದೆಲ್ಲ ನಿಜಾನೇ ಆಗಿರುತ್ತೆ, ಎಲ್ರಿಗೂ ಗೊತ್ತಿರೋದೆ. ನಾನು ಅವ್ರನ್ನ ಕೇಳ್ಕೊಳ್ಳೋದೇನು ಅಂತಂದ್ರೆ, ಅವ್ರು ಏನ್ ಹೇಳ್ತಾರೋ ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸ್ಲಿ ಅಂತ. ಏನ್ ಇಂಪ್ಲಿಮೆಂಟೇಷನ್ ಇದೆ ಅದನ್ನ ಅವ್ರು ಮಾಡ್ಲಿ, ಯಾಕಂದ್ರೆ ನಮಗ್ ಬೇಕಾಗಿದೆ. ಯಾಕಂದ್ರೆ ಈ ಸರ್ಕಾರ ಇವಾಗ ಏನಿದೆ ಅದು ಏನಾದ್ರೂ ಮಾಡ್ಲಿ ಅಂತ ಜನರಾದ ನಾವು ವೆಯ್ಟ್ ಮಾಡ್ತಾ ಇದೀವಿ. ಏನೇನ್ ಪ್ರಾಮಿಸಸ್ ಮಾಡಿದ್ದಾರೆ ಅದನ್ನ ಫುಲ್ಫಿಲ್ ಮಾಡ್ಲಿ ಅಂತ. ನಾನು ಕೂಡ ಪೇಷಂಟ್ಲಿ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ, ಮತ್ತೆ ನಂಬಿಕೆ ಇದೆ ಅವರದನ್ನ ಮಾಡಿ ಮುಗಿಸ್ತಾರೆ. ಮೋದಿಜಿ ಅವರನ್ನಷ್ಟೇ ಅಲ್ಲ, ಸ್ಮೃತಿ ಇರಾನಿ ಅವರನ್ನು ಕೂಡ ತುಂಬಾ ಹೊಗಳಿದ್ದೀರಾ. ಅವರು ಸಂಸತ್ತಲ್ಲಿ ಭಾವನಾತ್ಮಕವಾಗಿ ಭಾಷಣ ಮಾಡ್ತಿದ್ದಾಗ ನೀವು ಅವ್ರನ್ನ ಲೇಡಿ ಅಮಿತಾಬ್ ಬಚ್ಚನ್ ಅಂತ ಹೇಳಿದ್ರಿ. ಸ್ಮೃತಿ ಅವ್ರ ಜೊತೆ ನಾನು ಫಿಲಂ ಮಾಡ್ತಾ ಇದ್ದೆ. ನಾವಾಗ ಶಿಮ್ಲಾದಲ್ಲಿ ಔಟ್ಡೋರ್ ಅಲ್ಲಿದ್ವಿ. ಆ ಸಮಯದಲ್ಲಿ ಅವ್ರಿಗೆ ಯೂನಿಯನ್ ಮಿನಿಸ್ಟರ್ನ ಟ್ಯಾಗ್ ಕೊಡ್ಲಾಗಿತ್ತು. ಸೊ ಅವರಾದ್ರು, ಐ ಥಿಂಕ್ ಅವರಾಗಿದ್ದು ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್. ಒಳ್ಳೆ ಫ್ರೆಂಡು, ಬಟ್ ಅವರು ಆ ಸಿನಿಮಾನ ಬಿಟ್ಬಿಟ್ರು. ಸ್ಮೃತಿ ಅವ್ರ ಬಗ್ಗೆ ಏನ್ ಹೇಳಿದೆ ಆ ಟ್ವೀಟ್ ನ ಓದಿ ಒಂದ್ಸಲ. ಅವರು ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಿದ್ರು. ಅವರು ತುಂಬಾ ಎಮೋಷನಲ್ ಹಾಗೆ ತುಂಬಾನೇ ಕರೇಜಿಯಸ್ ಆಗಿ ಭಾಷಣ ಮಾಡಿದ್ರು. ಆಗ ಅವರ ವೆರಾಸಿಟಿ ಆಫ್ ಟ್ರೂತ್ ಎಷ್ಟಿತ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಕನ್ವಿನ್ಸ್ ಮಾಡಿದ್ರು, ಅವ್ರು ಏನ್ ಹೇಳ್ತಿದ್ರು ಸರಿಯಾಗಿ ಹೇಳ್ತಿದ್ದಾರೆ ಅಂತ. ನೋಡಿ, ನೀವು ಮೋದಿ ಅವರನ್ನ ಹೊಗಳ್ತೀರಾ, ಮತ್ತೆ ಸ್ಮೃತಿ ಅವರನ್ನ ಹೊಗಳ್ತೀರಾ, ಆದ್ರೆ ಯಾವತ್ತೂ ನೀವು ರಾಹುಲ್ ಗಾಂಧಿ ಅವ್ರನ್ನ ಹೊಗಳಿದ್ದೇ ಇಲ್ಲ. ಅವರು ಚೆನ್ನಾಗಿ ನನಗೆ ರಾಹುಲ್ ಗಾಂಧಿ ಅವರ ಸ್ಟೈಲ್ ತುಂಬಾ ಇಷ್ಟ ಆಗತ್ತೆ. ಈಗ ನೀವಂತೂ ಅವ್ರಿಗೆ ಯಾವತ್ತೂ ಟ್ವೀಟ್ ಮಾಡೇ ಇಲ್ಲ ಅವರ ಬಗ್ಗೆ. ನಾನು ಅವ್ರಿಗೆ ಟ್ವೀಟ್ ಮಾಡಿ ಹೇಳುವಂತ ಮಾತು ಅವ್ರು ಏನೋ ಆಡೇ ಇಲ್ಲ ಬಿಡಿ. ನೋಡಿ, ಬಹಳಷ್ಟು ಜನ ಮಾತಾಡ್ತಾರೆ, ನಿಮ್ಗೊಂದು ನೋವಿದೆ. ಇಷ್ಟು ವರ್ಷ ನೀವು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದ್ದೀರಾ, ಆದ್ರೆ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಯಾವತ್ತೂ ಪದ್ಮಶ್ರೀ ಅವಾರ್ಡ್ ಅನ್ನ ಕೊಟ್ಟೇ ಇಲ್ಲ. ಬಹುಶಃ ಮೋದಿ ಅವರು ಕೊಡ್ಬೋದು ನಿಮ್ಗೆ. ಅಲ್ಲ, 40 ವರ್ಷ 44 ಇಯರ್ಸ್ ಕೆಲಸ ಮಾಡ್ತಿರುವಾಗೆ ಕೊಡ್ಲಿಲ್ಲ, ಇನ್ನೀಗೇನ್ ಕೊಡ್ತಾರೆ? ಈಗ ತಗೊಳ್ಳೋದಕ್ಕೂ ಸಮಯ ಇಲ್ಲ. ನನಗೆ ದುಃಖದ ವಿಚಾರ ಏನು ಅಂತಂದ್ರೆ, ಶಮ್ಮಿ ಕಪೂರ್ಗೂ ಇದೇ ರೀತಿ ಮಾಡ್ಬಿಟ್ರಲ್ಲ ಅಂತ. ನೀವು ಶಮ್ಮಿ ಕಪೂರ್ ಅವ್ರನ್ನು ಹಾನರ್ ಮಾಡ್ಲಿಲ್ಲ. ಇಸ್ಂಟ್ ಇಟ್ ಸ್ಯಾಡ್? ಯಾಕಂದ್ರೆ ನಮ್ ಸರ್ಕಾರದಲ್ಲಿ ಹಾಗೇನೇ ಇಲ್ವಾ? ಡೆಲ್ಲಿನಲ್ಲಿ ಯಾರಾದ್ರೂ ಪುಲ್ ಇದ್ರೆ ಅಥವಾ ನಿಮ್ ಕಡೆಯವ್ರು ಯಾರಾದ್ರೂ ಇದ್ರೆ ಆಗ ಹೋಗಿ ಅವಾರ್ಡ್ ನ ಕೊಡ್ತಾರೆ.
ಪ್ರಬಲವಾಗಿರೋರಿಗೆ ನೀವು ಕೊಡೋದೇ ಇಲ್ವಲ್ಲ. ಆದ್ರೆ ಈಗ ನಿಮ್ದೇ ಸರ್ಕಾರ ಇದೆಯಲ್ಲ, ಜನ ಹೇಳ್ತಾರೆ. ನನ್ನ ಸರ್ಕಾರ ಎಲ್ಲಿದೆ? ಇದು ಜನತೆಯ ಸರ್ಕಾರ. ನಾನಂತೂ ಬಿಜೆಪಿ ವಿರುದ್ಧ ಕೆಲವು ಸಲ ಮಾತಾಡಿದ್ದೀನಿ. ಟ್ವಿಟರ್ ಅಲ್ಲಿ ನಿಮ್ಮನ್ನ ಮೋದಿಜಿ ಭಕ್ತರು ಅಂತ ಕರೀತಾರೆ. ಗುಡ್, ನಾನು ನಿಜವಾಗ್ಲೂ ಭಕ್ತಾನೆ, ಆದ್ರೆ ನಾನು ದೇವರಿಗೆ ಭಕ್ತ. ಮತ್ತೆ ಈಗ ಈ ಭಕ್ತ ಅನ್ನೋ ಪದನ ಇಲ್ಲಿ ಯಾವ ಕೊನೋಟೇಷನ್ ಮೇಲೆ ಹೇಳ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ಎಸ್, ಇಫ್ ಸೋ ಬೀಟ್ ಐ ಆಮ್. ಆದ್ರೆ ಇದು ನಿಜ ಅಲ್ವಾ? ಅಮರ್, ಅಕ್ಬರ್, ಆಂಟೋನಿನಲ್ಲಿ ಮೂವರು ಹೀಗಿದ್ದಾರೆ. ಅಮಿತಾಬ್ ಬಚ್ಚನ್ ಇರ್ಬೋದು, ರಿಷಿ ಕಪೂರ್ ಇರ್ಬೋದು, ವಿನೋದ್ ಖನ್ನಾ ಇರ್ಬೋದು, ಮೂವರು ಮೋದಿ ಜೊತೆಗಿದ್ದಾರೆ. ಹೇಗಾಯ್ತು ಅಂದ್ರೆ, ಬಚ್ಚನ್ ಅವ್ರ ಮೇಲೆ ಏನೋ ಒಂದು ಆರೋಪ ಹಾಕಿದಾಗ ಅವರಾಗ ನನ್ನನ್ನು ಎಂಬ್ರಾಯ್ಲ್ ಮಾಡಿದ್ರು ನಾನು ಹೇಳ್ದಾಗೆ. ಆಗ ನಾನೊಂದು ಟ್ವೀಟ್ ಮಾಡಿದ್ದೆ, ಈಗ ಇಬ್ಬರಿದ್ದೀವಿ, ವಿನೋದ್ ಖನ್ನಾ ಅವರು ಏನಾದ್ರು ಮಾತಾಡ್ಬಿಟ್ರೆ ಅಮರ್, ಅಕ್ಬರ್, ಆಂಟೋನಿ 3 ಜನ ಸರ್ಕಾರದ ಪರ ಅಂತ ಹೇಳ್ಬಿಡ್ತಾರೆ. ಈ ತರ ಏನೋ ಒಂದು ಟ್ವೀಟ್ ಮಾಡಿದ್ದೆ. ಆದ್ರೆ ನಾನು ಏನ್ ಮಾಡ್ತೀನೋ ಮಜಕ್ಕೋಸ್ಕರ ಮಾಡ್ತೀನಿ. ನಾನು ಯಾರಿಗೂ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ಒಂದ್ ವೇಳೆ ತಪ್ಪಾಗಿ ಏನಾದ್ರೂ ನನ್ನ ಕಡೆಯಿಂದ ತೊಂದರೆ ಆಗಿದ್ರೆ ಈಗ್ಲೂ ನಿಮ್ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ಕೊತೀನಿ. ನನ್ನ ಉದ್ದೇಶ, ಇಂಟೆನ್ಷನ್ ಅದಾಗಿರ್ಲಿಲ್ಲ. ನನ್ನ ಇಂಟೆನ್ಷನ್ಸ್ ಕ್ಲಿಯರ್ ಆಗಿದೆ. ಮೈ ಥಾಟ್ಸ್ ಆರ್ ವೆರಿ ಕ್ಲಿಯರ್. ಬಟ್ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಖುಷಿಯಾದ ವಿಚಾರ ಏನು ಅಂತಂದ್ರೆ, ಜನ ಎಂಜಾಯ್ ಮಾಡ್ತಾರೆ. ಸತ್ಯದ ಒಂದು ಬೀಜನ ಬೆಳೆಸ್ಬೇಕು ಅಂತಂದ್ರೆ ಬೆಳೆಸಿ, ನೀವ್ ಅದರಿಂದ ಏನಾದ್ರೂ ಕಲಿತೀರಿ ಅಂತಂದ್ರೆ ಕಲೀರಿ, ಅದರ್ವೈಸ್ ಖುಷಿ ಪಡಿ ಅಷ್ಟೇ. ಟ್ವೀಟ್ ಮಾಡುವಂತ ಅಭ್ಯಾಸ ಎಲ್ಲಿಂದ ಬಂತು? ಸರಿ, ಇದರ ಈ ಒಂದು ಆರೋಪನ ನೀವು ಅನುಷ್ಕಾ ಶರ್ಮಾ ಅವ್ರ ಮೇಲೆ ಹೊರಿಸ್ಬೇಕು. ನಾನು ಯಾವ ಸಿನಿಮಾ ಅದು, ಪಟಿಯಾಲ ಹೌಸ್ ಶೂಟ್ ನಲ್ಲಿದ್ದೆ ಲಂಡನ್ ಅಲ್ಲಿ. ನನಗೆ ಹುಡುಗಿ ತೋರಿಸ್ತಾ ಇದ್ಲು, ಹಾಗೆ ನನ್ನ ಮೆಂಬರ್ ಮಾಡ್ಬಿಟ್ಲು. ಇದೀಗಲ್ಲ, ಒಂದ್ 5-6 ವರ್ಷ ಹಿಂದೆ. ನಾನ್ ಹೇಳ್ದೆ ಇದೆಲ್ಲ ನಂಗೆ ಬೇಡ ಅಂತ. ಯಾರು ಮಾಡ್ಕೊಂಡ್ ಕೂತಿರ್ತಾರೆ. ಮತ್ತೆ ಇನ್ನೊಂದು ಶೂಟಿಂಗ್ ನಲ್ಲಿ ಅಭಿಷೇಕ್ ಬಚ್ಚನ್ ಬಂದು ಹೇಳ್ತಾನೆ, ಅಂಕಲ್ ಯು ಶುಡ್ ಬಿ ದ ಪಾರ್ಟ್ ಆಫ್ ದಿಸ್. ಸರಿನಪ್ಪ, ಅದೇನ್ ಹೇಳು. ನಾನು ಹೇಳ್ದೆ ನಾನು ಮೆಂಬರ್ ಆಗಿದ್ದೀನಿ ಅಂತ. ಸೊ ಈಗ 1 ವರ್ಷ ಆಯ್ತು ನಾನು ಟ್ವೀಟ್ ಮಾಡ್ತಾ ಬಂದು. ಬಟ್ ನಿಮ್ಗೆಲ್ಲ ಇದು ಖುಷಿ ಅನ್ಸತ್ತಾ ಹೇಗೆ, ಅಥವಾ ನಾನು ಮಾಡ್ತಿರೋ ತಪ್ಪು ಅನ್ಸತ್ತಾ? ಈ ವಿರೋಧ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಇವರು ರಾತ್ರಿ 3-4 ಪೆಗ್ಗನ್ನ ಹಾಕಿದ್ಮೇಲೆ ಟ್ವೀಟ್ ಮಾಡ್ತಾರೆ. ಯಾಕಂದ್ರೆ ಹೇಳೋ ಸತ್ಯದಿಂದ ಅವ್ರಿಗೆ ಭಯ ಆಗತ್ತೆ. ಅವ್ರ ಮನ್ಸಲ್ಲಿ ಪಾಪ ಇದ್ದಾಗ, ಅವ್ರಿಗೆ ಹೇಳ್ಕೊಳಕ್ಕೆ ಬೇರೆ ಯಾರು ಸಿಗದೆ ಇದ್ದಾಗ ರಾತ್ರಿ 2-3 ಹಾಕಿದ್ಮೇಲೆ ಮಾತಾಡ್ತಾನೆ ಅಂತ ಹೇಳ್ತಾರೆ. ನೋಡಿ, ನಾನು ಏನ್ ಹೇಳ್ತೀನೋ ಅದನ್ನ ಸರಿಯಾಗಿ ಹೇಳ್ತೀನಿ. ಇನ್ ದ ಸೆನ್ಸ್, ನನ್ನ ಪ್ರಕಾರ ಹೇಳ್ತೀನಿ. ಐ ಹ್ಯಾವ್ ಅ ರೈಟ್ ಟು ಮೈ ಒಪಿನಿಯನ್. ಇದು ಡೆಮೋಕ್ರಸಿ. ವಿ ಹ್ಯಾವ್ ಫ್ರೀಡಮ್ ಆಫ್ ಸ್ಪೀಚ್. ನಾನು ನಿಮ್ಗೆ ಆಗ್ಲೇನೆ ಹೇಳ್ದೆ, ಐ ಡು ನಾಟ್ ಮೀನ್ ಎನಿಥಿಂಗ್ ಅಫೆನ್ಸಿವ್. ಯಾರ ಮನ್ಸು ನೋವು ಮಾಡೋದಕ್ಕೆ ಹಿಂಗ್ ಮಾಡ್ತಿಲ್ಲ ಅಂತ. ಆದ್ರೆ ಬನ್ನಿ ಜನತೆಯನ್ನ ಕೇಳೋಣ ಇದ್ರ ಬಗ್ಗೆ. ಹೇಳಿ ಸರ್. ನಾನ್ ನಿಮ್ಗೆ ತುಂಬಾ ದೊಡ್ಡ ಫ್ಯಾನು, ಶಬ್ದಗಳಲ್ಲಿ ಹೇಳೋಕ್ಕಾಗಲ್ಲ ಅದನ್ನ. ಆದ್ರೆ ಒಂದ್ ವಿಷಯ ಹೇಳ್ತೀನಿ ಸರ್. ಒಂದು ವೇಳೆ ನಿಮ್ ಹೆಸರಲ್ಲಿ ನ್ಯಾಷನಲ್ ಎಸೆಟ್ ಆಗಿಲ್ಲ ಅಂತಂದ್ರೆ ಅದು ನಮಗೇನೆ ತುಂಬಾ ಕೆಟ್ಟ ವಿಚಾರ ಆಗಿರತ್ತೆ. ದೇಶಕ್ಕೆ ತುಂಬಾ, ಅಂದ್ರೆ ನಿಮ್ ಹೆಸರೆಲ್ಲಾದ್ರೂ ಬಂದ್ರೆ ಅದು ಗೌರವದ ವಿಚಾರ ಆಗಿರತ್ತೆ. ಆದ್ರೆ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡೋ ಅಗತ್ಯ ಇಲ್ಲ ಸರ್. ಯಾಕಂದ್ರೆ 1,000 ಕೋಟಿ ಜನಗಳ ಮನ್ಸಲ್ಲಿ ನೀವೀಗಾಗ್ಲೇ ಮನೆ ಮಾಡ್ಬಿಟ್ಟಿದ್ದೀರಾ ಸರ್. ಥ್ಯಾಂಕ್ ಯು. ಈಗ ಏನಂದ್ರೆ, ನಾನು ಇಲ್ಲಿವರೆಗೂ ಏನೇನು ಹೇಳಿದ್ದೀನೋ ಅದರರ್ಥ ನನ್ನ ಹೆಸರಲ್ಲಿ ಯಾವ್ದಾದ್ರು ಒಂದು ಜಾಗ ಇರಬೇಕು ಅಂತಲ್ಲ. ನಾನು ಹೇಳಿದ್ದೇನು ಅಂತಂದ್ರೆ, ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಪೊಲಿಟಿಷಿಯನ್ಸ್ ಇದ್ದಾರೆ. ಸರ್ದಾರ್ ಪಟೇಲ್, ಅಂಬೇಡ್ಕರ್ ಸರ್, ಲೋಕಮಾನ್ಯ ತಿಲಕ್, ಇವರೆಲ್ಲ ದೇಶಕ್ಕೋಸ್ಕರ, ಭಗತ್ ಸಿಂಗ್, ಎಷ್ಟೋ ಜನ ದೇಶಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ನಿಮ್ಮ ಹೆಸರಲ್ಲಿ ಕಟ್ಸಿದಾರಲ್ಲ ರಿಷಿ ಕಪೂರ್ ಶೌಚಾಲಯ. ಇದನ್ನ ಯಾರು ನನಗೆ ಹೇಳಿದ್ರು ಈ ತರ ಮಾಡಿದ್ದಾರೆ ಅಂತ. ಹೇಳಿ. ಮತ್ತೆ ಇದರಲ್ಲಿ ನನ್ನ ಹೆಸರನ್ನ ಹಾಕ್ಬಿಟ್ಟು ಶೌಚಾಲಯದಲ್ಲಿ ಏನೇನ್ ಮಾಡ್ತಾರೆ ಅಂತಾನು ಹೇಳ್ಬಿಟ್ಟಿದ್ರು ಅದರಲ್ಲಿ. ಸರ್, ನನ್ ಪ್ರಶ್ನೆ ಏನು ಅಂತಂದ್ರೆ, ನೀವ್ ಯಾಕೆ ಈ ತರ ಹೇಳಿದ್ರಿ, ಎಲ್ಲ ಅಪ್ಪ ಮಾಡಿಟ್ಟಿದಾರ ಹಾಗೆ ಹೀಗೆ ಅಂತೆಲ್ಲ. ನೀವು ನಿಮ್ ಮಾತನ್ನ ಶಾರ್ಟ್ ಆಗಿ ಹೇಳ್ಬೋದಿತ್ತಲ್ವಾ? ಎಲ್ಲರಿಗೂ ಕೂಡ ಚೆನ್ನಾಗಿ ಕೇಳ್ತಿತ್ತು. ಈ ಮಾತಿಗೆ ಸ್ವಲ್ಪ ನನಗೆ ದುಃಖ ಇದೆ. ಇದೆಲ್ಲ ಮಾಡ್ಬಾರ್ದು. ನಿಮ್ಮ ದುಃಖದಲ್ಲಿ ನಾನು ಭಾಗಿಯಾಗ್ತೀನಿ. ಅವ್ರಿಗೆ ನಿಮ್ಮ ಮಾತಿನ ಬಗ್ಗೆ ಕಂಪ್ಲೇಂಟ್ಸ್ ಇಲ್ಲ, ನಿಮ್ಮ ಹೇಳಿಕೆಗಳ ಬಗ್ಗೆ ವಿರೋಧ ಇದೆ. ಇಲ್ಲ, ಅವ್ರು ಹೇಳಿದ್ದು ನನಗೆ ಅರ್ಥ ಆಯ್ತು. ಅದಕ್ಕೆ ನಿಮ್ಮ ದುಃಖದಲ್ಲಿ ಭಾಗಿಯಾಗ್ತೀನಿ ಅಂದೆ. ಸರ್, ಸಾಮಾನ್ಯವಾಗಿ ಮನೇಲಿ ಹೆಂಡತಿ ಮಾತೇ ನಡೆಯೋದು. ನಿಮ್ಮನೇಲಿ ನೀತು ಮಾತ್ ನಡೆಯತ್ತಾ ಅಥವಾ ನಿಮ್ದಾ? ಸಂದರ್ಭಗಳು ಹೇಗೆ ಅಂದ್ರೆ ಯಾವಾಗ ಯಾರು ನಡೀತೆ ಅಂತಾನೆ ಗೊತ್ತಿಲ್ಲ. ಒಂದ್ ವೇಳೆ ಅವ್ರ ಮಾತು ನಡೀತಾ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಟ್ವೀಟ್ ಮಾಡೋದು ನಿಂತು ಹೋಗ್ತಾ ಇತ್ತು.